ಕಟ್ಟಡ ಸಾಮಗ್ರಿಗಳ ಅಲಂಕಾರಿಕ ವಸ್ತುಗಳು ಹಾಗೂ ಆಸ್ತಿಗಳ ಪ್ರದರ್ಶನದ ಬಿಲ್ಡ್ ಎಕ್ಸ್ಪೋ 2025. ವೀಕ್ಷಕರೇ, ಬಿಲ್ಡ್ ಎಕ್ಸ್ಪೋ 2025 ಇದು ಕಟ್ಟಡ ಸಾಮಗ್ರಿಗಳ, ಗೃಹ ಅಲಂಕಾರಿಕ ವಸ್ತುಗಳ ಹಾಗೂ ಆಸ್ತಿಗಳ ಪ್ರದರ್ಶನವಾಗಿದೆ. ಇದನ್ನು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಇಂಜಿನಿಯರ್ಸ್ ಲೋಕಲ್ ಸೆಂಟರ್ ಧಾರವಾಡ ಹಾಗೂ ಟರ್ಬೋ ಸ್ಟೀಲ್ ಹಾಗೂ ಪಂಚಾಕ್ಷರಿ ಪುಟ್ಟರಾಜು ಗವಾಯಿಗಳ ಕಲಾ ಪ್ರತಿಷ್ಠಾನ ಧಾರವಾಡ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಅಧ್ಯಕ್ಷರಾದ ಸುನಿಲ್ ಬಾಗೇವಾಡಿ ನೇತೃತ್ವದಲ್ಲಿ ಧಾರವಾಡದ ಕೆಸಿಡಿ ಆವರಣದಲ್ಲಿ ಇದೇ ತಿಂಗಳು ದಿನಾಂಕ 26, 27, 28, 2025 ಪೂರ್ಣ 3 ದಿನಗಳ ಕಾಲ ಏರ್ಪಡಿಸಲಾಗಿತ್ತು. ಈ ಸಾಮಗ್ರಿಗಳನ್ನು ಸಿವಿಲ್ ಇಂಜಿನಿಯರ್ಸ್, ವಸ್ತು ಶಿಲ್ಪಿಗಳು, ಕಟ್ಟಡ ನಿರ್ಮಾಪಕರು, ಕುಶಲಕರ್ಮಿಗಳು, ಸ್ವಂತ ಮನೆ ಕಟ್ಟುವ ಮಾಲೀಕರಿಗೆ ಹೆಚ್ಚಾಗಿ ಉಪಯೋಗವಾಗಲಿ ಎಂಬ ಉದ್ದೇಶದಿಂದ ಬೃಹತ್ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು. ವೀಕ್ಷಕರೇ, 3 ದಿನಗಳ ಕಾಲ ಯಶಸ್ವಿಯಾಗಿ ಪ್ರದರ್ಶನಗೊಂಡು ಮುಕ್ತಾಯಗೊಂಡಿದೆ. ನಾನು ಏನೋ ಒಂದು 2 ಸಿಮೆಂಟ್ ಅಂಗಡಿ ಏನೋ ಸ್ಟೀಲ್ದವ್ರು ಬಂದು ಏನೋ ಒಂದು ಏನು ಡೋರ್ದವರು ಅಥವಾ ಏನೋ ಬಂದು ಹುಬ್ಳಿಗೆ ಆಗ್ತಾ ಇರ್ತಾವ. ನಾವು ಧಾರವಾಡಕ್ಕೆ ಯಾಕೆ ಆಗೋದಿಲ್ಲ ಅಂತಂದಾಗ ಇಂಥ ಸುನಿಲ್ ಅಣ್ಣವ್ರು ಅಂತ ನಿಮ್ದೆಲ್ಲ ಬಂಧುಗಳು ಇಂಥ ಕಾರ್ಯಕ್ರಮ ಮಾಡಿದಾಗ ಧಾರವಾಡಕ್ಕೂ ಒಂದು ಎಕ್ಸ್ಪೋಜರ್ ಸಿಗ್ತದ. ಧಾರವಾಡದಲ್ಲಿಯೂ ಇಂಥ ಕಾರ್ಯಕ್ರಮ ನಡೀತಾವ ಅನ್ನೋದಕ್ಕೆ, ಯಶಸ್ವಿ ಆಗ್ತಾವ ಅನ್ನೋದಕ್ಕೆ ನೀವೆಲ್ಲ ಕಾರಣಭೂತರಾಗಿದ್ದೀರಿ. ನಾನು ಇವತ್ತು ಕಾರ್ಯಕ್ರಮ ಬರಬೇಕು ಅಂದಾಗ ನಾನು ಆಯ್ತು ಬರ್ತೀನಿ ಅಂತ ಬಹಳ ಖುಷಿಲಿನೂ ಒಪ್ಕೊಂಡೆ. ನೋಡ್ಬೇಕಂತ ಮೊದ್ಲೇನೂ ನನಗೆ ಆಸೆ ಐತೆ. ಯಾಕಂದ್ರೆ ಮನಿ ಅಂದ ತಕ್ಷಣ ಎಲ್ರಿಗೂ ಒಂದು ಕನಸು ಇರ್ತದ. ನನ್ನ ಕನಸಿನ ಮನೆ ನಾನು ಹಿಂಗಿರ್ಬೇಕು ಅಂತ ಪ್ರತಿಯೊಂದು ವ್ಯಕ್ತಿಗೂ ನಾವು 4 ಮನ್ಯಾಗ ಒಂದು ಕುಟುಂಬ ಐತೆ ಅಂದ್ರು ಗಂಡ ಹೆಂಡತಿಗೆ ಅವ್ರದಂತ ಕನಸು ಇರ್ತದ, ನನ್ನ ಮನೆ ಹಿಂಗೆ ಇರಬೇಕು ಅಂತ. ಮಕ್ಕಳಾದ್ರೂ ಮಕ್ಳಿಗೂ ನನ್ನ ಮನೆ ಕಟ್ಸಿದ್ರಪ್ಪ ಹಿಂಗ್ ಕಟ್ಟಿಸ್ರಿ ಅನ್ನೋ ಅಂತ ಎಲ್ರಿಗೂ ಕನಸು. ಈ ಎಕ್ಸಿಬಿಷನ್ ಬಗ್ಗೆ ಹೇಳ್ಬೇಕಂತಂದ್ರೆ ನಾನು ಬುಕ್ ರಿಲೀಸ್ ಟೈಮಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ. ಈಗ ಧಾರವಾಡ ಎಕ್ಸಿಬಿಷನ್ ಸಕ್ಸಸ್ ಆಗೋದು ಯಾಕೆ ಅಂತ ನನಗೆ ಸುಮಾರು ನಾನೊಂದು 12 ಡಿಸ್ಟ್ರಿಕ್ಟ್ ಹ್ಯಾಂಡಲ್ ಮಾಡ್ತೀನಿ. ಸೊ 12 ಡಿಸ್ಟ್ರಿಕ್ಟ್ನವರು ನಂಗೆ ಕೇಳ್ತಿದ್ರು, ಧಾರವಾಡಲ್ಲಿ ಯಾಕೆ ಅಷ್ಟು ಗ್ರ್ಯಾಂಡ್ ಆಗುತ್ತೆ ನಿಮ್ಮ ಇವೆಂಟು, ಬೇರೆ ಊರಲ್ಲಿ ಯಾಕೆ ಆಗಲ್ಲ, ನಾವು ಸುಮಾರು ಹತ್ರ ಮಾಡಿದ್ದೀವಿ, ಯಾಕೆ ಗ್ರಾಹಕರು ಬರಲ್ಲ ಅಂತ. ಇವತ್ತಿನ ದಿವಸದಲ್ಲಿ ನಾನು ಮಾರ್ಕೆಟಿಂಗಲ್ಲಿ ನೋಡಿದ ಪ್ರಕಾರ ಜನರನ್ನ ಹೊರಗೆ ಕರ್ಕೊಂಡ್ಬರೋದೇ ಒಂದು ಕಷ್ಟದ ಕೆಲಸ ಇವತ್ತಿನ ಕಾಲದಲ್ಲಿ. ಯಾಕಂದ್ರೆ ಬಿಕಾಸ್ ನಿಮಗೆಲ್ಲ ಕೂಡ ಗೊತ್ತಿದೆ, ಆಫ್ಟರ್ ಕೊರೋನಾ ಪೀರಿಯಡ್ ಟ್ರೆಂಡ್ ಚೇಂಜ್ ಆಗಿದೆ. ಇವಾಗ ಯಾರು ಕೂಡ ಜನನಿಬಿಡ ಪ್ರದೇಶದಲ್ಲಿ ಹೋಗಕ್ಕೆ ಇಷ್ಟಪಡಲ್ಲ. ಮತ್ತೆ ಲಾಂಗ್ ವೀಕೆಂಡ್ಸ್ ಇದ್ದಾಗ ಎಲ್ಲರೂ ಔಟಿಂಗ್ ಹೋಗಕ್ಕೆ ಇಷ್ಟಪಡ್ತಾರೆ. ಇವಾಗೆಲ್ಲ ನಿಮ್ಗೆ ಗೊತ್ತೇ ಇರೋದೆ, ಎಲ್ಲರೂ ಮೊಬೈಲು, ಟಿವಿ, OTT ಇದರಲ್ಲೇ ಬಿಸಿ ಇರ್ತಾರೆ. ನಮ್ಮ ಕಾಲದಲ್ಲೆಲ್ಲ ಅವಾಗ ಆ ಥರ ಇದ್ದಿದ್ದಿಲ್ಲ. ಸೊ ಈ ಟೈಮಲ್ಲೂ ಕೂಡ ಇಷ್ಟು ಜನ ಇಲ್ಲಿ ಬಂದು ಸಪೋರ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಇದಕ್ಕೆ ಇಲ್ಲಿ ಸಾಕಷ್ಟು ಜನರು ಶ್ರಮ ವಹಿಸಿದ್ದಾರೆ. ಎಲ್ಲ ಇಂಜಿನಿಯರ್ಸ್ ಕೂಡ ಆಯಿತು, ಎಲ್ಲ ಸ್ಟಾಲ್ನವರು ಆಯಿತು, ತುಂಬ ಶ್ರಮ ವಹಿಸಿ ಮಾರ್ಕೆಟಿಂಗ್ ಮಾಡಿ ತಮಗೆ ಗೊತ್ತಿರತಕ್ಕಂಥ ಎಲ್ಲರಿಗೂ ಪರ್ಸನಲಿ ಕಾಲ್ ಮಾಡಿ ಕರೆಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಹೆಚ್ಚು ಬಾಳಿಕೆ, ಹೆಚ್ಚು ಉಳಿತಾಯ ಹಾಗೂ ಭವಿಷ್ಯದ ಪೀಳಿಗೆಯ ಅಗತ್ಯತೆಗಳನ್ನು, ಪ್ರಸ್ತುತ ಅಗತ್ಯಗಳನ್ನು ಪೂರೈಸುವ ಸಾಮರ್ಥ್ಯ, ದೀರ್ಘಕಾಲ ಬಾಳಿಕೆ, ಈ ನಿಟ್ಟಿನಲ್ಲಿ ಮನೆಯನ್ನು ಯಾವ ರೀತಿಯಾಗಿ ಕಟ್ಟಬೇಕು, ಯಾವ ರೀತಿಯಾದಂಥ ಸಾಮಗ್ರಿಗಳನ್ನು ತಗೊಳ್ಬೇಕು ಅಂತಹ. ಅದು ವಿಶೇಷ ಏನಂತಂದ್ರೆ
ರೈಟ್ ಫ್ರಾಮ್ ಬ್ಯಾಂಕ್ ಲೋನ್, ದಿಂದನೂ ಕೂಡ ಮನೆ ಸೈಟ್ ಕೊಡಿಸೋದಾಗಲಿ, ಮನೆ ಕಟ್ಟುವುದಾಗಲಿ, ಮನೆ ಸಂಪೂರ್ಣವಾಗಲಿಕ್ಕೆ ಈ ಬಿಲ್ಡ್ ಎಕ್ಸ್ಪೋ 2025 ಬಹಳಷ್ಟು ತನ್ನದೇ ಆದಂಥ ಕಾರ್ಯವನ್ನು ಮಾಡಿದೆ. ಈಗ ನೀವು ಬಿಲ್ಡ್ ಎಕ್ಸ್ಪೋ ಎಕ್ಸಿಬಿಷನ್ ಅಲ್ಲಿ ಬಂದಿದ್ದೀರಿ, ಹೇಗೆ ಅನಿಸ್ತದೆ ತಮಗೆ? ಚಲೋ ಅದ ಖರೆ. ಆದ್ರ ಕಂಪೇರ್ ಟು ಬೆಂಗಳೂರು, ಡೆಲ್ಲಿ ನಾವೆಲ್ಲ ಹೋಗೇವಿ ಇಂಟರ್ನ್ಯಾಷನಲ್ ವರ್ಲ್ಡ್ ಎಕ್ಸಿಬಿಷನ್ಗೆ. ಅದನ್ನೆಲ್ಲ ನೋಡಿದ್ರೆ ಇದು ಇನ್ನೂ ಭಾಳ ಡೆವಲಪ್ ಆಗ್ಬೇಕು ನಮ್ಮ ಹುಬ್ಳಿ ಧಾರವಾಡದ ಕಡೆ ಎಲ್ಲ. ಈ ಇನ್ನೂ ಫಾಸ್ಟ್ ಜನ್ರೇಷನ್ ನಡೀತಾ ಇದೆ ಅಲ್ಲ, ಅದ್ರ ತಕ್ಕಂಗೆ ಮಟೀರಿಯಲ್ಸ್ ಇನ್ನೂ ಬಂದಿಲ್ಲ. ಬೆಂಗಳೂರು ನಾವೆಲ್ಲ ಹೋಗಿರ್ತೇವೆ, ನಾನು ಇಂಟೀರಿಯರ್ ಡಿಸೈನಿಂಗ್ ಅದೇನಿ. ಬೆಂಗಳೂರು, ಡೆಲ್ಲಿ ಅಂತ ಎಕ್ಸಿಬಿಷನ್ ತಕ್ಕಂಗ ಇಲ್ಲಿಯೂ ಮಾಡ್ರಿ ಅನ್ನೋದೊಂದೇ ಎಲ್ಲ. ಇಷ್ಟೇ, ಅದಿನ್ನೂ ಇಂಪ್ರೂವ್ಮೆಂಟ್ ಇನ್ನೂ ಆಗಬೇಕು. ಆಗ್ಬೇಕು. ಯಾವ ತರ ಇಂಪ್ರೂವ್ಮೆಂಟ್ ಮಾಡಬೇಕು? ಮಟೀರಿಯಲ್ಸ್, ಲ್ಯಾಮಿನೇಷನ್, ಇಂಟೀರಿಯರ್ ಡಿಸೈನರ್ ತಕ್ಕಂಗ ಮಟೀರಿಯಲ್ಸ್, ಬಿಲ್ಡಿಂಗಿನೂ ಬಂದಾವು, ಸ್ಟ್ರಕ್ಚರಲ್ಲಿನೂ ಬಂದಾವು. ಇಂಟೀರಿಯರ್ ಪರ್ಪಸ್ ಲ್ಯಾಮಿನೇಷನ್ಸು, ಪ್ಲಾಯಿ, ಇದ್ರ ತಕ್ಕಂಗೆ ವೀನಿಯರ್ಸು, ಈಗ ಹೊಸ ಟೈಪ್ ಯಾವ್ಯಾವ ಪ್ರಾಡಕ್ಟ್ಸ್ ಬಂದಾವೆಲ್ಲ ಲಾಂಚ್ ಆಗಿದ್ವಿ. ಈಗ ರೀಸೆಂಟ್ ಲಾಂಚ್ ಆಗಿದ್ವೆಲ್ಲ ಮಟೀರಿಯಲ್ಸು ಮಾರ್ಕೆಟಿಗೆ ಬಂದಿರ್ತಾವು, ಕಸ್ಟಮರ್ಸಿಗೆ ಗೊತ್ತಿರೋದಿಲ್ಲ. ಅದೆಲ್ಲ ಇಲ್ಲಿ ಎಕ್ಸಿಬಿಷನ್ ಒಳಗೆ ಇರ್ತೈತಿ ಅಂತ ಬಂದಿದ್ವಿ ನಾವು, ಕರೆ ಇಲ್ಲಿ ಇಲ್ಲ. ತಮ್ಮ ಹೆಸರು ಮೇಡಮ್? ನಮ್ದು ಶಶಿಕಲಾ ದೇಸಾಯಿ ಅಂತೆ, ಗದಗ್ನವರು. ಇದು ಎಕ್ಸಿಬಿಷನ್ ಬಂದಿದ್ರಿ ತಾವು, ಹೇಗೆ ಅನಿಸ್ತದೆ ಸರ್ ತಮಗೆ? ಇಲ್ಲ, ಒಳ್ಳೆ ಅರೇಂಜ್ಮೆಂಟ್, ಒಳ್ಳೆ ಪಬ್ಲಿಸಿಟಿ ಅದ. ಯಾಕಂದ್ರೆ ಎಲ್ಲವನ್ನೂ ನಾವು ವಿಸಿಟ್ ಮಾಡಿ ಎಲ್ಲ ಕಡೆ ವಿಸಿಟ್ ಮಾಡಿ ನೋಡೋಕ್ಕಾಗೋದಿಲ್ಲ. ಆದರೆ ಎಲ್ಲರೂ ಅವ್ರವ್ರದ್ದೊಂದು ಐಟಮ್ಸ್ನ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದಾರಲ್ಲ, ಒಂದೇ ಕಡೆ ಎಲ್ಲ ಐಟಮ್ಸ್ ನಾವು ಸೆಲೆಕ್ಟ್ ಮಾಡಿ ವಿಸಿಟ್ ಮಾಡ್ಬೋದು. ತಾವೇನಾದ್ರೂ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದ್ದೀರೋ? ಹೌದು, ಪರ್ಚೇಸ್ ಮಾಡಿದ್ದೀರಿ? ಇನ್ನೇನು ಏನು ಮಾಡಿಲ್ಲ, ಜಸ್ಟ್ ಒಂದು ರೌಂಡ್ ನೋಡ್ತಾ ಇದ್ದೆ. ನೀವು ಸೆಲೆಕ್ಟ್ ಮಾಡಬೇಕು. ತಮ್ಮ ಹೆಸರು ಸರ್? ಶಶಿಕುಮಾರ್ ಅಂತ. ಸರ್, ಬಿಲ್ಡ್ ಎಕ್ಸ್ಪೋದವರು ಒಂದು ಮೇಳವನ್ನು ಹಮ್ಮಿಕೊಂಡಿದ್ದಾರೆ, ಇಲ್ಲೇ ತಾವು ಶಾಪನ್ನು ಸಹಿತ ಹಾಕಿದ್ರಿ. ಸರ್, ಹೇಗೆ ಅನಿಸ್ತದೆ ನಿಮ್ಮ ಫೀಡ್ಬ್ಯಾಕ್? ಸರ್ ಚೆನ್ನಾಗಿದೆ ಸರ್, ಪಬ್ಲಿಕ್ ಚೆನ್ನಾಗಿ ಬರ್ತಾ ಇದೆ, ಚಲೋ ರೆಸ್ಪಾನ್ಸ್ ಸಿಕ್ಕಿದೆ. ಆಮೇಲೆ ಬ್ರ್ಯಾಂಡ್ ಅವೇರ್ನೆಸ್, ನಂದು ಡಿಸ್ಟ್ರಿಬ್ಯೂಷನ್ ಇದೆ, ನಾನು ಅದ್ರ ಸಲ ಬ್ರ್ಯಾಂಡ್ ಅವೇರ್ನೆಸ್ ಸಲುವಾಗಿ ಇಲ್ಲಿ ಸ್ಟಾಲ್ ಹಾಕಿವಿ. ಭಾಳ ಚಲೋ ರೆಸ್ಪಾನ್ಸ್ ಸಿಕ್ಕಿದೆ. ಅದಕ್ಕೆ ಕ್ವರೀಸ್ನು ಭಾಳ ಇದೆ, ಅದರ ಬಿಟ್ಟು ಆರ್ಡರ್ಸ್ನು ಭಾಳ ಜನ ಕೊಟ್ಟಿದ್ದಾರೆ. ಸೆಕೆಂಡ್, ಹೊಸ ಪ್ರಾಜೆಕ್ಟ್ಸ್ ಬರ್ತಾ ಇದೆ, ಅವರು ಬಿಲ್ಡರ್ಸ್ ಅವರು ವಿಸಿಟ್ ಮಾಡಿದೆ, ಹೋಟೆಲ್ಸ್ ಅವರು ವಿಸಿಟ್ ಮಾಡಿದೆ, ಭಾಳ ಚಲೋ ಇದೆ. ನೆಕ್ಸ್ಟ್ ಟೈಮ್ ನಾನು ಇದಕ್ಕಿಂತ ದೊಡ್ಡ ಸ್ಟಾಲ್ ಹಾಕೋದು ಎಕ್ಸ್ಪೆಕ್ಟೇಷನ್ ಇದೆ. ಹೌದು, ಮಿನಿಮಮ್ ಡಬಲ್ ಸ್ಟಾಲ್ ತಗೊಂಡು ಸ್ವಲ್ಪ ಇನ್ನೂ ಪ್ರಾಡಕ್ಟ್ಸ್ ಜಾಸ್ತಿ ಹೌದು. ನಮ್ದು ಫಸ್ಟ್ ಟೈಮ್ ಯಾಕಂದ್ರೆ ನಮ್ದು ಡಿಸ್ಟ್ರಿಬ್ಯೂಷನ್ ಇದೆ, ಸಲುವಾಗಿ ನಾನು ಎಲ್ಲೇನೂ ಸ್ಟಾಲ್ ಹಾಕಿಲ್ಲ, ಈ ಫಸ್ಟ್ ಟೈಮ್ ಇದೆ. 14 ವರ್ಷ ಒಳಗೆ ಫಸ್ಟ್ ಟೈಮ್ ಇದೆ. ಅದರ ಸಲುವಾಗಿ ನೆಕ್ಸ್ಟ್ ಟೈಮ್ ಕಂಪಲ್ಸರಿ ಇಲ್ಲೇ ನಾನು ಡಬಲ್ ಸ್ಟಾಲ್ ತಗೊಂಡು ಮಾಡ್ತೇನೆ. ತಮ್ಮ ಹೆಸರು? ಭಾವೇಶ್ ಸೋನಿ, ಶ್ರೀಜಿ ಎಂಟರ್ಪ್ರೈಸಸ್ ಹುಬ್ಳಿ.